ಧರ್ಮಸ್ಥಳದ ಸೌಜನ್ಯ ನಿವಾಸಕ್ಕೆ ಬಿವೈ ವಿಜಯೇಂದ್ರ ಭೇಟಿ ವಿಚಾರ ಸಂಬಂಧ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ಹೈಕೋರ್ಟ್ ಆದೇಶ ಏನಾಗಿದೆ? ಸುಪ್ರೀಂ ಕೋರ್ಟ್ಗೆ ವಿಜಯೇಂದ್ರ ಹೋಗುವ ಅವಶ್ಯಕತೆ ಏನಿದೆ? ಸೌಜನ್ಯ ವಿಚಾರ ಇಟ್ಕೊಂಡು ಏನೋ ಮಾಡಲು ಹೊರಟಿದ್ದಾರೆ. ಸೌಜನ್ಯ ಮೂಲಕ ಯಾರನ್ನೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವಚನಾನಂದ ಇದ್ದಾರೆ, ಅವರ ಹಿಂದೆ ವಿಜಯೇಂದ್ರ ಇರಬೇಕು. ಎಸ್ಐಟಿ ತನಿಖೆಯಲ್ಲಿ ಅಸ್ಥಿ ಪಂಜರ, ಮೂಳೆ, ಬುರುಡೆ ಏನೂ ಸಿಕ್ಕಿಲ್ಲ. ವರದಿ ಕೊಟ್ಟ ಬಳಿಕ ಮಾತನಾಡೋಣ. ಈಗ ಅದು ಕ್ಲೋಸ್ ಚಾಪ್ಟರ್. ಭಕ್ತರು ಅಂತ ತೋರಿಸಿಕೊಳ್ಳಲು ವಿಜಯೇಂದ್ರ ಹೋಗಿದ್ದಾರೆಂದು ವಿಜಯೇಂದ್ರ ವಿರುದ್ಧ ಯತ್ನಾಳ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏನೇ ಕೊಡ್ತಿರು ನೋಡಿ, ಆ ಒಂದು ವಿಷಯದಾಗ ಸೌಜನ್ಯ ಏನು ಪ್ರಕರಣ ಇದೆ, ಹೈಕೋರ್ಟ್ ಅವರಿಗೆ ಏನೇನಾಗಿದೆ, ಮೊದಲು ಹೈಕೋರ್ಟ್ ಅವರಿಗೆ ಆದಂತ ಆದೇಶಗಳೇನು, ಅಲ್ಲಿ ಏನೇನು ಯಾರು ತಪ್ಪಿದಸ್ತ ಏನು ಸಿಕ್ಕಿದ್ದಾರೆ, ಇದನ್ನೆಲ್ಲಾನು ಚಿಂತನೆ ಆದ್ಮೇಲೆ ನ್ಯಾಯಾಲಯಕ್ಕೆ ಕೊಡ್ಲಿ, ರಾಜ್ಯ ಸರ್ಕಾರನೇ ಕೊಡಬಹುದಲ್ಲ. ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಕೂತಿದೆ? ಇವ್ರು ಸುಪ್ರೀಂ ಕೋರ್ಟಿಗೆ ಹೋಗೋ ಏನು ಅವಶ್ಯಕತೆ ಇಲ್ಲ, ಸುಪ್ರೀಂ ಕೋರ್ಟ್ ಖರ್ಚು ನೋಡ್ಕೋದು ಏನು ಅವಶ್ಯಕತೆ ಇಲ್ಲ. ವಿಜೇಂದ್ರ, ನಾ ಏನ್ ಹೇಳ್ತೀನಿ, ರಾಜ್ಯ ಸರ್ಕಾರನೇ ಸಿಬಿಐ ಕೊಡ್ತಿರು, ಎನ್ಐ ಕೊಡ್ತಿರು, ಅಥವಾ ನೀವು SIT ದಿಂದ ಏನ್ ಮಾಡ್ಲಕತ್ತೀರ ಅದನ್ನ ಮುಂದುವರಿಸ್ತಿರು, ಏನು ಸರ್ಕಾರನೇ. ಯಾಕಂದ್ರೆ ಅವ್ರಿಗೆ ಸೌಜನ್ಯ ಪ್ರಕರಣದ ಮೂಲಕ ಯಾರನ್ನೋ ಒಂದು ಟಾರ್ಗೆಟ್ ಮಾಡಬೇಕಾಗಿದೆ. ಆ ಟಾರ್ಗೆಟ್ ಕರೆಕ್ಟ್ ಇದ್ರೆ ಮಾಡ್ಲಿ. ನಾವೇನು ಸೌಜನ್ಯ ಪ್ರಕರಣದಾಗ ಯಾರನ್ನೂ ಉಳಿಸ್ಬೇಕನ್ನೋಂಥವ್ರು ಅಲ್ಲ. ಯಾರೇ ಇದ್ರು ಅವ್ರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಸೌಜನ್ಯ ಪ್ರಕರಣದಲ್ಲಿ ನಮ್ದು ಯಾರ್ದು ತಕರಾರಿಲ್ಲ, ಯಾವುದೇ ತನಿಖೆ ಆಗಲಿ. ಆದರೆ ಅದನ್ನ ಎಷ್ಟು ದಿವಸ ಅಂತೇಳಿ ಜೀವಂತ ಇಡೋರು, ಅದಕ್ಕೊಂದು ಅಂತ್ಯ ಬೇಕಲ್ಲ. 12-13 ವರ್ಷದಿಂದ ಬರೀ ಇದೇ ಕೇಳ್ತಾ ಇದ್ವಿ ಸೌಜನ್ಯ. ನೋಡಿ, ಆ ಒಂದು ವಿಷಯದಾಗ ಸೌಜನ್ಯ ಏನು ಪ್ರಕರಣ ಇದೆ, ಹೈಕೋರ್ಟ್ ಅವರಿಗೆ ಏನೇನಾಗಿದೆ, ಮೊದಲು ಹೈಕೋರ್ಟ್ ಅವರಿಗೆ ಆದಂತ ಆದೇಶಗಳೇನು, ಅಲ್ಲಿ ಏನೇನು ಯಾರು ತಪ್ಪಿದಸ್ತ ಏನು ಸಿಕ್ಕಿದ್ದಾರೆ, ಇದನ್ನೆಲ್ಲಾನು ಚಿಂತನೆ ಆದ್ಮೇಲೆ ನ್ಯಾಯಾಲಯಕ್ಕೆ ಕೊಡ್ಲಿ, ರಾಜ್ಯ ಸರ್ಕಾರನೇ ಕೊಡಬಹುದಲ್ಲ. ರಾಜ್ಯ ಸರ್ಕಾರ